ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್ ವರ್ಲ್ಡ್. ಇವರೇ ಈಗ ನಿಫ್ಟಿಯಲ್ಲಿ ಬೈ ಆರ್ಡರ್ಸ್ ಎಲ್ಲಿದೆ ನೋಡೋಣ. ನಿಫ್ಟಿಯಲ್ಲಿ ಇಲ್ಲಿ ಮಾರ್ಕ್ ಮಾಡಿ, ಗ್ರೀನಲ್ಲಿ ಮಾರ್ಕ್ ಮಾಡಿದೀವಲ್ಲ, ಈ ಲೆವೆಲ್ವರೆಗೂ ತರಕ್ಕೆ ಟ್ರೈ ಮಾಡ್ತಾರೆ. ಅವರಿಗೆ ಇಲ್ಲಿ ಓವರ್ ಆಗಿ ಗ್ಯಾಪ್ ಅಪ್ ಆಗಿ ಫಾಸ್ಟಾಗಿ ಮೂವ್ ಆಗಿದೆಯಲ್ಲ, ಆ ಥರ ಮೂವ್ ಆಗಕ್ಕೆ ಅವ್ರಿಗೆ ಇಷ್ಟ ಇರಲ್ಲ. ನಿಮಗೆ ಇಲ್ಲಿಗೆ 23,145ಕ್ಕೆ ತರಕ್ಕೆ ಟ್ರೈ ಮಾಡ್ತಾರೆ. ಈಗ ಬೈಯಿಂಗ್ಗೆ ಹೆವಿ ಇಂಟ್ರೆಸ್ಟ್ ತೋರಿಸ್ತೀರಾ. ಹೈ ಇನ್ವೆಸ್ಟ್ಮೆಂಟ್ ನೆಟ್ವರ್ಕ್ಸ್ ಎಲ್ಲೆಲ್ಲಿದ್ದಾರೆ, ಯಾವ ಕಂಪ್ನಿ ಮೇಲೆ ಇದ್ದಾರೆ ಅಂತ ಈಗ ನೋಡೋಣ. ಮತ್ತೆ ಬೈ ಆರ್ಡರ್ಸ್ ಎಲ್ಲೆಲ್ಲಿ ಆಕ್ಟಿವೇಟ್ ಆಗಿದೆ, ಬೈಯರ್ಸ್ ಆಕ್ಟಿವೇಟ್ ಆಗಿರೋದು. ಸ್ಲೋ ಇದೆ ನೋಡಿ. ಮೀಶೋ ಇದು ರೀಸೆಂಟಾಗಿ ಓಪನ್ ಆಗಿರೋದಲ್ವಾ, ಇಲ್ಲಿ ಬೈ ಆರ್ಡರ್ ಆಕ್ಟಿವೇಟ್ ಆಗಿದೆ. ಬೈಯರ್ಸ್ ಅನ್ನೋದು ಇಲ್ಲಿ ಆಕ್ಟಿವೇಟ್ ಆಗಿದ್ದಾರೆ. ಬೈ ಮಾಡಿ ಅಂತಲ್ಲ, ಬೈಯರ್ಸ್ ಎಲ್ಲ ಆಕ್ಟಿವೇಟ್ ಮಾಡಿದ್ರೆ ಅಬ್ಸರ್ವ್ ಮಾಡಿ. ನಾನು ಏನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ತೋರಿಸಿದಲ್ಲ, ₹173 ಈ ಏರಿಯಾ ಏನಿದೆನೋ ನಿಮ್ಗೆ ಮಾರ್ಕ್ ಮಾಡ್ತೀನಿ ನೋಡಿ. ಈ ಒಂದು ಏರಿಯಾವರೆಗೂ ಬೇಸ್ ಹಾಕೊಂಡಿದ್ದಾರೆ, ತುಂಬಾ ಸ್ಟ್ರಾಂಗ್ ಬೇಸ್ ಹಾಕಿದ್ದಾರೆ. ಇಲ್ಲಿಂದ ಬೈಯರ್ ಅನ್ನೋದು ಆಕ್ಟಿವೇಟ್ ಆಗಿದ್ದಾರೆ. ಬೈಯರ್ ಆಕ್ಟಿವೇಟ್ ಆಗಿದ್ದಾರೆ, ನೀವು ಬೈ ಮಾಡಿ ಅಂತಲ್ಲ, ಅಬ್ಸರ್ವ್ ಮಾಡಿ. KEC ಇಂಟರ್ನ್ಯಾಷನಲ್ ಬೈಯರ್ ಆಕ್ಟಿವೇಟ್ ಆಗಿದ್ದಾನೆ, ಆಲ್ರೆಡಿ ರ್ಯಾಲಿ ಸ್ಟಾರ್ಟ್ ಆಗಿದೆ. ಬಟ್ ನೋ ಪ್ರಾಬ್ಲಮ್, ನಮಗೆ ಬೇಸ್ ಅನ್ನೋದು ಇಲ್ಲಿ ಹಾಕಿದ್ದಾರೆ. ಮಾರ್ಕ್ ಮಾಡಿದ್ನಲ್ಲ, ಈ ಏರಿಯಾದಲ್ಲಿ ಬೇಸ್ ಹಾಕಿದ್ದಾರೆ. ನೆಕ್ಸ್ಟ್ ಕಂಪ್ನಿ ಮತ್ತೆ ಹೇಳ್ತಿದ್ದೀರಿ, ತೆಗಿಬೇಕು.